ಹಲೋ ನಮಸ್ಕಾರ ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಾ ಇರೋದು ಒಂದೊಳ್ಳೆ ಗಾರ್ಲಿಕ್ ಎಗ್ ರೈಸ್ ಆಯಿತಾ. ಈ ಗಾರ್ಲಿಕ್ ಎಗ್ ರೈಸ್ ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ಒಮ್ಮೆ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರೂ ಮೊದಲೇ ವಿಡಿಯೋ ಅಪ್ಡೇಟ್ ನಿಮಗೆ ಬರುತ್ತೆ ಅಂತ ಅಷ್ಟೇ. ಸೊ ಮತ್ತೇನಿಲ್ಲ. ಸೊ ಇವಾಗ ಗಾರ್ಲಿಕ್ ಎಗ್ ರೈಸ್ ಮಾಡೋಕ್ಕೆ ಏನೇನು ಬೇಕು, ಅದನ್ನು ಹೇಗೆ ಮಾಡೋದು, ಏನು ಸಾಮಗ್ರಿ ಬೇಕು ಅನ್ನೋದನ್ನೆಲ್ಲ ನಾನು ಕ್ಲೀನಾಗಿ ವಿಡಿಯೋದಲ್ಲೇ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಸೊ ಇವಾಗ ನಾನು ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಇದಕ್ಕೀಗ ಎಗ್ನ ಹೊಡೆದಾಗ್ತಿದ್ದೀನಿ ಆಯಿತಾ. ಏನಕ್ಕೆ ಎಗ್ನ ಹೊಡೆದಾಗ್ತಿದ್ದೀನಿ ಅಂದರೆ ಇದಕ್ಕೆ ನಾವು ಎಗ್ ಕ್ರಂಬಲ್ಸ್ನ ರೆಡಿ ಮಾಡಬೇಕು ಎಗ್ ರೈಸಿಗೆ. ಸೊ ಇವಾಗ ನಾನು ಇಲ್ಲಿ ಒಂದು 3-4 ಜನಕ್ಕೆ ಬರುವಷ್ಟು ಎಗ್ ರೈಸ್ ಮಾಡ್ತಾ ಇರೋದು. ಒಂದು 4ನ ಎಗ್ ತೊಗೊಂಡು ಈ ಥರ ಹೊಡೆದಾಗ್ತಿದ್ದೀನಿ ನೋಡಿ. ಈ ಥರ ಹೊಡೆದಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನ, ಈ ಪೆಪ್ಪರ್ ಪೌಡ್ರ್ ಎರಡನ್ನು ಚೆನ್ನಾಗಿ ಹಾಕ್ಬಿಟ್ಟು ಒಂದು ಅರ್ಧ ಬಾಯ್ಲ್ ಆಗೋವರೆಗೆ ಬಿಡಿ ಆಯಿತಾ. ಏನಕ್ಕಂದ್ರೆ ಸ್ವಲ್ಪ ಬಾಯ್ಲ್ ಆಗಲಿ. ಬಾಯ್ಲ್ ಆದ ನಂತರ ನೀವು ಒಂದು ಸೌಟ್ ತಗೊಂಡು ಈ ಥರ ಇರಿಸ್ತಾ ಬನ್ನಿ. ಸೊ ಈ ಥರ ನಿಮಗೆ ನಾನ್ ಸ್ಟಿಕ್ ತವ ಇದ್ರೂ ನಡೆಯುತ್ತೆ, ಅಥವಾ ಯಾವುದೇ ತಳ ದಪ್ಪ ಇರುವಂಥದ್ದು ಯಾವುದೇ ಬಂಡಿ ಇದ್ರೂ ನಡೆಯುತ್ತೆ. ಈ ಥರ ಕ್ರಂಬಲ್ಸ್ನ ಈಸಿಯಾಗಿ ಮಾಡ್ಬೋದು. ಸೊ ಈ ಥರ ಇದನ್ನು ಹುರಿದುಬಿಟ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ. ಸೊ ಏನಕ್ಕಂದರೆ ಎಗ್ ರೈಸ್ ಇದನ್ನು ಒಟ್ಟಿಗೆ ರೈಸು ಮತ್ತು ಇದು ಜೊತೆಲಿ ತಿನ್ನುವತ್ತಿಗೆ ಆ ಬಾಯಿಗೆ ಸಿಗ್ತಾ ಇರತ್ತಲ್ಲ, ಆ ಟೇಸ್ಟೇ ಮಜವಾಗಿರೋದು. ಸೊ ಈ ಥರ ನೀವು ಇದನ್ನು ಕ್ರಂಬಲ್ಸ್ನ ಮಾಡಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ನಾವು ರೈಸ್ ತಗೊಂಡು ರೈಸ್ಗೆ ಸ್ವಲ್ಪ ಮಸಾಲಾನ ಮಿಕ್ಸ್ ಮಾಡಿ ಸೈಡಲ್ಲಿ ಇಡಬೇಕಾಗತ್ತೆ. ಇದನ್ನು ಯಾವುದು ಮಿಕ್ಸ್ ಮಾಡೋತ್ತಿಗೆ ಬಾಯ್ಲ್ ಮಾಡಬಾರ್ದು. ಸೊ ಇವಾಗ ರೈಸ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಒಂದು ದೊಡ್ಡ ಬೌಲಲ್ಲಿರೋಂಥದ್ದು. ಸೊ ಈಗ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ. ಉಪ್ಪನ್ನ ಆ್ಯಡ್ ಮಾಡ್ಕೊಂಡಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಖಾರದ ಪೌಡ್ರ್ ಒಂದು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ. ನಿಮ್ಗೇನಾದರೂ ಬೇಕಂದರೆ ಜಾಸ್ತಿನೂ ಸ್ಪೈಸಿ ಹಾಕೋಬೋದು, 1 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು, ನೋ ಪ್ರಾಬ್ಲಮ್ಮು. ಈಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಿದ್ದೀನಿ ಆಯಿತಾ, ಅಡುಗೆ ಎಣ್ಣೆನ. ಸೊ ಈ ಥರ ಹಾಕ್ಬಿಟ್ಟು ನೀವು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಅಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿನ ಯೂಸ್ ಮಾಡಿದ್ದು. ಕಲರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ ನೋಡಿ. ನೀವು ಇದಕ್ಕೆ ರಿಸಲ್ಟ್ ನೋಡ್ಬೋದು ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ. ಸೊ ಇದು ಈ ಥರ ಕಲರ್ ಬರುತ್ತೆ. ಇದನ್ನು ನೀವು ಈ ಥರ ಮಸಾಲಾನ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಎಗ್ ಮಿಕ್ಸ್ ಮಾಡೋದು ತಿನ್ನೋದು ಅಷ್ಟೇ ಕೆಲಸ. ಸೊ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಈ ಥರ ಎಗ್ ರೈಸ್ಗೆ ಇದು ಮಸಾಲೆ ಮಿಕ್ಸ್ ಆದಮೇಲೆ ನಾವು ಇದಕ್ಕೊಂದು ಚಿಕ್ಕದಾಗ ಒಂದು ಒಗ್ಗರಣೆ ರೆಡಿ ಮಾಡಬೇಕಲ್ಲ. ಗಾರ್ಲಿಕ್ ಎಗ್ ರೈಸ್ ಆದಮೇಲೆ ಗಾರ್ಲಿಕ್ ಇರಲೇಬೇಕು ತಾನೇ. ಸೊ ಇವಾಗ ನಾನು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಆಗೋಷ್ಟು ಒಂದು ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಈಗ ಈ ಥರ ಪ್ಯಾನ್ಗೆ ಹಾಕೊಂಡಾದ ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿದಂಥ ಒಂದು 10-12 ಎಸ್ಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಹೆಚ್ಚಿಬಿಟ್ಟು ನೋಡಿ ತೊಗೊಂಡಿದ್ದೀನಿ. ಸೊ ನೀವು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2-3 ಹಸಿಮೆಣಸಿನಕಾಯಿ, ನೀವಂದರೆ ಖಾರಕ್ಕೆ ತಕ್ಕಂತೆ ನೋಡ್ಕೊಳ್ಳಿ. ನಿಮ್ಗೇನಾದರೂ ಸ್ಪೈಸಿ ಜಾಸ್ತಿ ಬೇಡ ಅಂದರೆ ಒಂದೇ ಹಾಕ್ಕೊಳ್ಳಿ, ಬೇಕಂದ್ರೆ ಒಂದು 2 ಎಕ್ಸ್ಟ್ರಾ ಹಾಕಿ ಅಷ್ಟೇ. ಸೊ ಈ ಥರ ಒಂದು 2 ಚಿಲ್ಲಿನ ಚೆನ್ನಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡಿ. ಹಾಗೆ ನಾನೊಂದು ಬೌಲ್ನ ಈರುಳ್ಳಿನ ತೊಗೊಂಡಿದ್ದೀನಿ. ಅಂದರೆ ಮೀಡಿಯಮ್ ಸೈಜ್ 2 ಈರುಳ್ಳಿ ಇರ್ಬೋದು. ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಎಗ್ ರೈಸ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಈ ಥರ ನೀವು ಎಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆಯಿತಾ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾವೊಂದು ಅರ್ಧ ಟೇಬಲ್ ಅಂದರೆ ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಆಗೋಷ್ಟು ಹಾಕ್ತಿದ್ದೀನಿ. ಏನಕ್ಕಂದರೆ ನೀವು ಟೊಮೆಟೊ ಈರುಳ್ಳಿ ಯಾವುದೇ ಫ್ರೈ ಮಾಡೋತ್ತಿಗಾದರೂ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದರೆ ಬೇಗ ಫ್ರೈ ಆಗುತ್ತೆ, ಏನು ಜಾಸ್ತಿ ಟೈಮ್ ತಗೊಳ್ಳೋದು ಆಯಿತಾ. ಸೊ ಇವಾಗ ನಾನು ಅದೇನು ಕ್ರಂಬಲ್ಸ್ ಮಾಡಿದ್ನಲ್ಲ ಎಗ್ನ, ಸೊ ಈಗ ಅದನ್ನು ಇದಕ್ಕೆ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಆ ಈರುಳ್ಳಿ ಅಷ್ಟಿಗೆ ಚೆನ್ನಾಗಿ ಫ್ರೈ ಮಾಡಿ ಆಯಿತಾ. ಈ ಥರ ಫ್ರೈ ಮಾಡೋದ್ರಿಂದ ಘಮನೂ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ಈ ಥರ ರೆಸಿಪಿನ ಹೇಳಿ ಬ್ಯಾಚುಲರ್ಸ್ಗೆಲ್ಲ ತುಂಬ ಈಸಿ. ಯಾರಾದರೂ ಒಬ್ಬರೇ ಇರ್ತೀರಂತಾದರೆ ಒಂದು 5 ನಿಮಿಷದಲ್ಲಿ ಫಟ್ ಅಂತ ಮಾಡ್ಬೋದು. ನೀವು ರೈಸ್ ಮಾಡೋದೊಂದೇ ತಡ, ಅದೇನಿಲ್ಲ. ಎಗ್ ಹೊಡೆದಾಗ್ದ ಬೇಗ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ದೆ, ಎಗ್ ರೈಸ್ ಮಾಡ್ದೆ. ಸೊ ಇವಾಗ ನೋಡಿ ನಾನು ಮಸಾಲ ಏನು ಮಿಕ್ಸ್ ಮಾಡಿದ್ದಲ್ಲ ರೈಸ್ಗೆ, ಸೊ ಈಗ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಎಗ್ಗು ಮತ್ತು ಈರುಳ್ಳಿ ರೈಸು ಮಸಾಲ ಎಲ್ಲ ಮಿಕ್ಸ್ ಮಾಡಿದ ರೈಸ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ, ಆಮೇಲೆ ಬಂದು ನನ್ನ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಆಯಿತಾ. ಸೊ ಇವಾಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದಕ್ಕೆ ರುಚಿಗೆ ನೋಡಿ ಒಮ್ಮೆ ಟೇಸ್ಟ್. ಏನಕ್ಕಂದ್ರೆ ನಾವು 2 ಟೈಮ್ಸ್ ಉಪ್ಪು ಹಾಕಿದ್ದೀವಲ್ಲ ಎಗ್ಗಿಗೆ ಮತ್ತು ಈರುಳ್ಳಿಗೆಲ್ಲ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ನೋಡಿಬಿಟ್ಟು ಹಾಕೊಳ್ಳಿ ಆಯಿತಾ. ನಿಮ್ಗೆ ಏನಾದರೂ ಸ್ವಲ್ಪ ರಿಕ್ವೈರ್ಡ್ ಇದ್ದರೆ ಮತ್ತೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ. ಇದಕ್ಕೆ ಸ್ವಲ್ಪ ಉಪ್ಪು ಬೇಕಿತ್ತಂತ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೋರಿಯಂಡರ್ ಎಲೆ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯಲ್ಲಿ ಯಾವುದಾದ್ರೂ ನಡೆಯುತ್ತೆ, ಅದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿ ನೀವು ಇದನ್ನು ಸೈಡಲ್ಲಿ ಕಬಾಬು, ಮೀನು ಫ್ರೈಯೋ ಏನಾದರೂ ಇಟ್ಕೊಂಡು ಸರ್ವ್ ಮಾಡ್ಬೋದು. ಈ ಥರ ಇದಲ್ಲ ಎಗ್ ರೈಸು ನಿಮ್ಮ ಮಕ್ಕಳಿಗೆ ಸ್ಕೂಲ್ ಟಿಫನ್ಗಾಗಲಿ, ಅಥವಾ ನೀವೇನಾದರೂ ಈವ್ನಿಂಗ್ ತಿನ್ನಬೇಕು ಅನಿಸಿದ್ರೆ, ಅಥವಾ ಮಧ್ಯಾಹ್ನ ಊಟ ಎಷ್ಟೊತ್ತಿಗೆ ಬೇಕಾದರೂ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ಫಟ್ ಅಂತ 5 ನಿಮಿಷಕ್ಕೆ ಆಗೋಗುತ್ತೆ. ಎಗ್ ಕ್ರಂಬಲ್ಸ್ ಒಂದು ರೆಡಿ ಮಾಡಿ, ರೈಸ್ ಮಾಡಿಟ್ಕೊಳ್ಳಿ. ಅದಕ್ಕೆ ಮಸಾಲ ಅಂದರೆ ಒಂದು ಮೆಣಸಿನ ಪೌಡ್ರು ಮತ್ತು ಗರಂ ಮಸಾಲೆ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಅಷ್ಟೇ, ಮತ್ತೇನಿಲ್ಲ. ಎಲ್ಲದು ಸರಿಯಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಸಿ ಮಾಡಿಬಿಟ್ರೆ ನಿಮ್ಮ ಎಗ್ ರೈಸ್ ರೆಡಿ. ಸೊ ಇದೇ ಥರನಾದ ಎಗ್ ರೈಸ್ಗೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬೆಲ್ಲನ್ನು ಕ್ಲಿಕ್ ಮಾಡಿ. ನಾನು ಇದೇ ಥರ ಈಸಿಯಾದ ರೆಸಿಪಿನ ಆಗ್ತಾ ಇರ್ತೀನಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರಿಗೂ ರೆಫರ್ ಮಾಡಿ, ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಅಲ್ಲಿವರೆಗೂ ಸಿಗೋಣ. ಟಾಟಾ, ಬೈ ಬೈ.